ಏನೇ ಬರಲಿ ಜೊತೆಯಾಗಿ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೇಖಾ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೊತೀನಿ. ನಾನು ಆರಾಮಿದ್ದೀನಿ ರೀ. ಇದು ವ್ಲಾಗ್ ಅಮಾವಾಸ್ಯೆ ನೆಕ್ಸ್ಟ್ ಡೇ ವ್ಲಾಗ್. ನನ್ನ ಮಗಳಿಗೆ ವ್ಯಾಕ್ಸಿನ್ ಹಾಕಿಸ್ಬೇಕಿತ್ತು ರೀ. 9 ಮಂತ್ ಕಂಪ್ಲೀಟಾಗಿ ಆಲ್ರೆಡಿ ಇವಾಗ 10-12 ದಿವಸ ಆಗಕ್ಕೆ ಬಂತು. ಸೊ ಅದಕ್ಕೆ ವ್ಯಾಕ್ಸಿನ್ ಹಾಕಕ್ಕೆ ಹೋಗಿದ್ವಿ. ರಶ್ನೂ ಇತ್ತು. ಗುರುವಾರ ಮತ್ತು ಮಂಗಳವಾರ ಹಾಕ್ತಾರೆ ನಮ್ಮೂರೊಳಗೆ. ನಮ್ಮೂರೊಳಗಿರೋಂಥ ಗೌರ್ಮೆಂಟ್ ಹಾಸ್ಪಿಟಲ್ ಅಥವಾ ಹೆರಿಗೆ ಆಸ್ಪತ್ರೆ ಹೋಗಿದ್ವಿ. ನನ್ನ ಮಗಳಂದ್ರೂ ಒಂದು ಕಡೆ ಕುಂದ್ರಕ್ಕೆ ರೆಡಿ ಇಲ್ಲ. ಅವರು ಹೆಸರೆಲ್ಲ ಬರ್ಕೊಂಡು ಬಾಯಿ ಒಳಗೆ ಪೋಲಿಯೋ ಹಾಕ್ತಾರಲ್ಲ ಅದನ್ನು ಹಾಕಿಸ್ಕೊಂಡ್ವಿ. ಅದನ್ನು ಕುಡಿಯೋಕೆ ಒಲ್ಲಂತಾಳಕ್ಕೆ ಔಷಧ ಮೊದಲೇ ಮಾತು ಹೆಂಗೋ ಮಾಡಿ ಹಾಕಿದೆ. ಇವಾಗ ಇಂಜೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರು ಡಾಕ್ಟರ್. ಅಲ್ಲಿ ಅವರು ವಿಡಿಯೋ ಮಾಡ್ಕೊಳಕ್ಕೆ ಅಲೋ ಮಾಡತ್ತಿದ್ದಿಲ್ಲ. ಅಂದ್ರೂ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡು ಇಟ್ಕೊಂಡೀನಿ. ಒಂದು ಮೆಮೊರೀಸ್ಗಾಗಿ ಇರ್ತೈತಿ ಅನ್ನೋಗೋಸ್ಕರ. 4 ಇಂಜೆಕ್ಷನ್ ಮಾಡಿದರು ಫ್ರೆಂಡ್ಸ್. ಎಷ್ಟು ನೋವಾತಂದ್ರೆ ಆಕೆಗೆ ಬಾಪ ನೋಡ್ಲಿ ದುಃಖಿಸಿ ಅಳಾತೈತಿ ನನ್ನ ಕೂಸು ಮರಿ. ಅತ್ತ 2 ಕೈಗೆ 2 ಕಾಲಿಗೆ ಮಾಡಿದ್ರು. ಆಮೇಲೆ ನೋಡ್ರಿ ಮತ್ತೆ ನಂಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಇತ್ತು ರೀ, ಅದನ್ನು ಕೇಳ್ಕೊಂಬರಕ್ಕೆ ಹೋಗಿದ್ದೆ. ಬಟ್ ಅದು ನಮ್ಗೆ ಸೆಟ್ ಆಗಂಗಿಲ್ಲ. ನಮ್ಮ ಊರೊಳಗೆ ಅದು ಏನಂತಂದ್ರೆ ಮನೆ ಒಳಗೆ ಕುಂತು ಹಪ್ಪಳ ಮಾಡಿ ಕೊಡೋದಂತ. ಅದು ನಮ್ಮ ಮನೆಯಿಂದ ಸ್ವಲ್ಪ ದೂರ ಆಗ್ತೈತಿ. ನಡ್ಬರ್ಕ್ ಐತದ. ಅತ್ತಾಗ ಹೋದ್ರೆ ನಮ್ಮ ಮಮ್ಮಿ ಮನೆ, ಈ ಕಡೆ ಬಂದ್ರೆ ನನ್ನ ಹಸ್ಬೆಂಡ್ ಮನೆ. ಸೊ ದೂರ ಭಾಳ ಆಗೋದ್ರಿಂದ ನನಗಂತೂ ಆಗಂಗಿಲ್ಲ ಬಿಡ್ರಿ. ಮಕ್ಕಳು ಸಣ್ಣವ್ರು ಅದಾರ. ನಾನೇನೋ ಒಂದು 100 ರೂಪಾಯಿ ಕೊಟ್ಟಿದ್ರೆ ಓಕೆ ಇತ್ತು. ಬರೀ 1 kg ಹಪ್ಪಳ ಮಾಡಿಕೊಟ್ರೆ ಎಷ್ಟು ಅಂತಂದ್ರೆ 50 ರೂಪಾಯಿ ಅಂತ. ನಾನು ಮನ್ಯಾಗ ಕುಂತು ಏನು ಮಾಡೋಣ ನೋಡೋಣ ತಡಿ ಟ್ರೈ ಮಾಡೋಣ ಅಂತ ಕೇಳಕ್ಕೆ ಹೋಗಿದ್ವಿ. ಆದರೆ ಅದು ಸೆಟ್ ಆಗಲಿಲ್ಲ ರೀ. ಮತ್ತು 8 ದಿವಸ ಟ್ರೈನಿಂಗ್ ತೊಗೋಬೇಕಂತ ಅವ್ರು ಹೇಳ್ಕೊಡ್ತಾರಂತ ಹಪ್ಪಳ ಹೆಂಗೆ ಮಾಡ್ಬೇಕು ಅನ್ನೋದು. ಉದ್ದಿನ ಹಪ್ಪಳ ಮಾಡ್ತೀವಲ್ಲ ನಾವು ನಾರ್ಮಲಾಗಿ, ಅಂಥ ಹಪ್ಪಳನ ನಾವು ಮನೆಯೊಳಗೆ ಮಾಡ್ತೀವಿ. ಆದರೆ ಅವರು ಮಾರಕ್ಕೆ ಇಟ್ಟಿರ್ತಾರಲ್ರಿ, ಸ್ವಲ್ಪ ಚಲೋತಂಗೆ ಮಾಡಿಕೊಡ್ಬೇಕು. ಆದ್ರೆ ನಮ್ಗದು ಸೆಟ್ ಆಗಲಿಲ್ಲ. ಬ್ಯಾಡ ಬಿಡ್ರಿ ಅಂತಂದು ನಾನು ಬಿಟ್ಟು ಹಂಗೆ ಹ್ಞೂ ಅಂತೇಳಿ ಬಂದುಬಿಟ್ಟೆ. ಅಂದರೂ ಕಡಿಮೆ ಅನ್ನಿಸ್ತೈತಿ ರೊಕ್ಕ. 50 ರೂಪಾಯಿ ಅಂದ್ರೆ ಕಡಿಮೆ ಆಯ್ತದ. ಮತ್ತು ನಾವು ಡೈಲಿ ಹೋಗಬೇಕು, ಡೈಲಿ ಬರಬೇಕು. ದಿನ ಹೋಗಿ ಹಪ್ಪಳ ಕೊಟ್ಟು ಬರಬೇಕು, ಮತ್ತು ನೆಕ್ಸ್ಟ್ ಡೇ ತೊಗೊಂಡು ಬರಬೇಕು. ಹಿಂಗೆ ಆಗ್ತೈತಿ. ಮತ್ತು ನನ್ನ ಮಗಳು ಒಂದು ಸತಿ ಕಿರಿಕಿರಿ ಮಾಡ್ತೈತಾಳೆ. ಸುಮ್ಮನೆ ಇವೆಲ್ಲ ಸೆಟ್ ಆಗೋಲ್ಲ ಅಂತ ಬಿಟ್ಟೆ ನಾನು. ನಾವಿವಾಗ ಒಂದು ಜಾಬ್ ಮಾಡ್ತೀವಂದ್ರೆ ನಮಗೂ ಸೆಟ್ ಆಗ್ಬೇಕು ರೀ. ಅದು ಅಂದ್ರೆ ಮಾಡೋಕೆ ಇಷ್ಟ ಬರ್ತೈತಿ. ಅದು ಸೆಟ್ ಆಗಲಿಲ್ಲ ಅಂದ್ರೆ ಸುಮ್ಮನೆ ನಾವು ಕಷ್ಟಪಟ್ಕೊಂಡು ದುಡ್ಡಿನ ಸಂಬಂಧ ನಾವು ಟಯರ್ಡಾಗಿ ಮಕ್ಕಳನ್ನೂ ನೋಡ್ಕೊಳ್ಳಾರ್ದಂಗೆ ಇಟ್ಬಿಟ್ರೆ ಸರಿ ಅನ್ಸಂಗಿಲ್ಲ. ಈವ್ನಿಂಗ್ ನೋಡ್ರಿ ನನ್ನ ಮಗಳಿಗೆ ಮತ್ತು ನನ್ನ ಮಗನಿಗೆ ಹಾಲು ಬಿಸಿ ಮಾಡಿ ಕೊಟ್ಟಿದ್ದೆ. ನನ್ನ ಮಕ್ಕಳಿಗೆ ಹಾಲು ಕೊಟ್ಟು ನಾನು ಚಹಾ ಕುಡ್ದು ಇವತ್ತು ಮನೆಯೊಳಗೆ ಜಗ್ಗ ಕೆಲಸ ಇತ್ತು. ಅಡುಗೆ ಮನೆಯೆಲ್ಲ ಫುಲ್ ಸ್ವಲ್ಪ ಕ್ಲೀನ್ ಮಾಡಿದೆ. ಇನ್ನೂ ಕ್ಲೀನ್ ಮಾಡಿದರೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತೈತಿ. ಇವಾಗ ಸ್ವಲ್ಪ ಫ್ರೀಯಾಗಿ 7 ಗಂಟೆ ಆಗೈತೆ ಟೈಮ್. ಅಡುಗೆ ಇನ್ನೂ ಮಾಡಬೇಕು ಫ್ರೆಂಡ್ಸ್. ಸಾಯಂಕಾಲದ ಅಡುಗೆ ಮಾಡಬೇಕು. ಸೊ ನಾನು ಹಿಂದಿನ ವಿಡಿಯೋದಾಗ ಒಂದು ರಾಘವೇಂದ್ರ ಸ್ವಾಮಿಯವ್ರದ್ದು ವ್ರತ ಮಾಡಿದ್ದೆ. ನಾನು 7 ವ್ರತ ಮಾಡಿದ್ದೆ. ಸೊ ನಾನು ಅಂದ್ಕೊಂಡಿದ್ದಾಗೈತಿ. ಅದು ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೇಳ್ರಿ, ನಾ ಮಾಡೋರಿದ್ರೆ. ಸೊ ಅದ್ರ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತೇಳಿ ಹೇಳಿದ್ದೆ. ಅದಕ್ಕೆ ನನಗೆ ಒಂದು 3-4 ಜನ ಹೇಳಿ ಸಿಸ್ಟರ್ ಅಂತ ಕಾಮೆಂಟ್ ಮಾಡಿದ್ರಿ. ನಿಜವಾಗ್ಲೂ ಅದು ವ್ರತ ನಿಜ ಆಗ್ತೈತಿ. ಸೊ ನೀವು ಅದನ್ನು ಏನದು ಫುಲ್ ಭಕ್ತಿಯಿಂದ ನೀವು ಅದನ್ನು ಪೂಜೆ ಮಾಡಿದರೆ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿದ್ದು ಆಗೇ ಆಗ್ತೈತಿ. ಸೊ ನನಗೆ 5 ಗುರುವಾರಕ್ಕೆ ನಾನು ಪೂಜೆ ಮಾಡಿದೆ. ಆಮೇಲೆ 2 ಗುರುವಾರ ಮಿಸ್ ಮಾಡಿಬಿಟ್ಟೆ ನಾನು, ಪೀರಿಯಡ್ ಬಂತು. ಸೊ ಅದಕ್ಕೆ ಇನ್ನೂ 2 ಗುರುವಾರ ಪೂಜೆ ಬಾಕಿ ಐತಿ. ಸೊ ಬಟ್ ನಾನು ಅಂದ್ಕೊಂಡಿದ್ದು ಆಗೈತಿ. ಹಾಗಂತ ನಾನು ಬಿಡೋಂಗಿಲ್ಲ. ಅದನ್ನು ಕಂಪ್ಲೀಟ್ ಮಾಡ್ತೀನಿ. ಇನ್ನೂ ಪ್ರೊಸೆಸಿಂಗ್ ಐತಲ್ಲ. ಸೊ ಕಂಪ್ಲೀಟ್ ಮಾಡ್ತೀನಿ. ಇನ್ನೂ 2 ಪೂಜೆ ಮಾಡ್ತೀನಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೋಡೋಣ. ಸ್ವಲ್ಪ ಜನಕ್ಕೆ ಕಷ್ಟ ಇರ್ತೈತಿ. ಸೊ ನಮ್ಗೆ ಒಳ್ಳೇದಾಗೈತಿ ಅಂದ್ರೆ 4 ಜನಕ್ಕೂ ಅದರಿಂದ ಯೂಸ್ ಆಗಲಿ ಅನ್ನೋದು ನನ್ನ ಇಂಟೆನ್ಷನ್. ಸೊ ಅದರಿಂದ ನಿಮ್ಗೆ ಒಳ್ಳೇದಾಗ್ತೈತಿ ಅನ್ನೋದಾದ್ರೆ ನಾನು ನಿಜವಾಗ್ಲೂ ಅಂದ್ರೆ ಖಂಡಿತವಾಗ್ಲೂ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಿಮಗೂ ಒಳ್ಳೆಯದಾಗಲಿ, ನಿಮ್ಮ ಫ್ಯಾಮಿಲಿಗೂ ಒಳ್ಳೆಯದಾಗಲಿ ಅನ್ನೋದೇ ನನ್ನ ಒಂದು ಆಸೆ. ಯಾಕಂದರೆ ನಾನು ಮಿಡಲ್ ಕ್ಲಾಸ್ ಫ್ಯಾಮ್ಲಿಯಿಂದ ಬಂದೀನಿ. ಇವಾಗ ಸ್ವಲ್ಪ ನನ್ನ ಹಸ್ಬೆಂಡ್ ಮನೆ ಒಂದು ತಕ್ಕ ಮಟ್ಟಿಗೆ ಚಲೋ ಇದ್ದರೂ ಸ್ವಲ್ಪ ಕಷ್ಟ ಅದಾವ. ಆ ಕಷ್ಟದೊಳಗೂ ನಾವು ಖುಷಿಯಾಗಿ ಇರ್ಕೊತನ ಅದೀವಿ. ಇವಾಗೂ ಕಷ್ಟ ಅದಾವು, ಇಲ್ಲ ಅಂತಲ್ಲ. ಬಟ್ ಅದನ್ನೆಲ್ಲ ಫೇಸ್ ಮಾಡಿ ನಿಂತ್ಕೊಳ್ಳೋಕೆ ಸ್ಟ್ರಾಂಗ್ ಆಗಿರ್ಬೇಕು. ಸೊ ಆ ಮೈಂಡ್ ಸೆಟ್ ನಾವು ಸೆಟ್ ಮಾಡ್ಕೋಬೇಕು.
ಸೊ ಅಂಥದ್ರೊಳಗೆ ನಾವು ದೇವ್ರನ್ನ ನಂಬಬೇಕು. ದೇವ್ರನ್ನ ನಂಬಿ ಕೆಟ್ಟವರಿಲ್ಲ. ದೇವ್ರು ಯಾವತ್ತೂ ನಮ್ಮ ಕೈ ಬಿಡಲ್ಲ. ಮನುಷ್ಯರ್ಗೆ ನಂಬಿದ್ರೆ ನಾವು ಮನುಷ್ಯರಿನ್ನೂ ಸ್ವಲ್ಪ ಕೈ ಬಿಡ್ಬೋದು, ಬಟ್ ದೇವ್ರು ಯಾವತ್ತೂ ಕೈ ಬಿಡೋಂಗಿಲ್ಲ. ಸೊ ಅದಕ್ಕೆ ನಿಮ್ಮ ಜೊತೆ ನಾನು ಅದನ್ನು ಶೇರ್ ಮಾಡ್ಕೋಬೇಕಂತೇಳಿ ಈ ಬುಕ್ ಒಳಗೆ ಆ ವ್ರತನ ಹೆಂಗೆ ಮಾಡಬೇಕು ಏನು ಅನ್ನೋದನ್ನೆಲ್ಲನೂ ಇಲ್ಲೇ ಬರೆದಿಟ್ಕೊಂಡೀನಿ. ಯಾಕಂದ್ರೆ ಹೇಳೋವಾಗ ಒಂದು ಪಾಯಿಂಟ್ ಏನಾದರೂ ಮಿಸ್ ಮಾಡಿಬಿಟ್ಟೆ ಅಂದ್ರೆ ಮತ್ತದು ನಿಮಗೂ ಸರಿ ಆಗಂಗಿಲ್ಲ. ಮತ್ತು ಅದಕ್ಕೆ ನಾನು ಎಲ್ಲನೂ ಇಲ್ಲಿ ಬರೆದಿಟ್ಕೊಂಡೀನಿ, ಹೆಂಗೆ ಮಾಡಬೇಕು ಏನು ಎತ್ತ ಅನ್ನೋದು. ಸೊ ಬರ್ರಿ ವಿಡಿಯೋ ಅದ್ರ ಬಗ್ಗೆ ಮಾತಾಡೋಣ ಅಂತ. ಫಸ್ಟ್ ಆ ವ್ರತ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಅದಕ್ಕೆ ಏನೇನು ಬೇಕು ಅನ್ನೋದು ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ. ಬರೀ ರಾಘವೇಂದ್ರ ಸ್ವಾಮಿಯವ್ರದ್ದು ಫೋಟೋ ಬೇಕು. ಆ ಫೋಟೋ ಹೆಂಗಿರಬೇಕು ಅಂತಂದ್ರೆ ಹಿಂದೆ ಕಾಮಧೇನು ಇರ್ತೈತಲ್ಲ, ಕಾಮಧೇನು ಇದ್ದಿದ್ದು ಫೋಟೋನ ನೀವು ಇಟ್ಕೋಬೇಕು. ಸೊ ರಾಯರಿಗೆ ಪ್ರಿಯವಾಗಿದ್ದಂದರೆ ಕಾಮಧೇನು. ಸೊ ಆ ಕಾಮಧೇನು ಇದ್ದಿದ್ದ ಫೋಟೋ ಇಟ್ಕೊಂಡ್ರೆ ಚಲೋ ಆಗ್ತೈತಿ ಅಂತ. ಸೊ ಅದನ್ನು ಬೇಕು, ರಾಯರ ಫೋಟೋ ಬೇಕು ಫಸ್ಟ್. ಮೂರ್ತಿ ಆದರೂ ನಡೀತೈತಿ, ಬಟ್ ಮೂರ್ತಿಗಿಂತ ಫೋಟೋ ಇದ್ದರೆ ಸೊ ಇನ್ನೂ ಚಲೋ ಅಂತ ನನ್ನ ಅನಿಸಿಕೆ. ನಾನು ಫೋಟೋನ ತೊಗೊಂಡಿದ್ದೆ. ಆದರೆ ನೀವು ಸಾಧ್ಯ ಆದರೆ ಮೂರ್ತಿನೂ ತೊಗೋಬೋದು, ಸಣ್ಣ ಮೂರ್ತಿ. ಬಟ್ ಸಣ್ಣ ಮೂರ್ತಿ ತೊಗೊಂಡ್ರೆ ಏನಾಗ್ತೈತಿ, ಅದಕ್ಕೆ ಅಭಿಷೇಕ ಮಾಡಬೇಕಾಗ್ತೈತಿ. ಸೊ ಅದಕ್ಕೆ ಬೇಡ, ನಿಮ್ಗೆ ಅಭಿಷೇಕ ಏನು ಮಾಡೋದು ಬೇಡ, ಅಥವಾ ನೀವು ಅಭಿಷೇಕ ಮಾಡೋಕ್ಕೆ ನಿಮ್ಮ ಕೈಲಿ ಆಗುತ್ತೆ ಅಂದರೆ ನೀವು ಮೂರ್ತಿನೂ ಬಾಯ್ ಮಾಡ್ಬೋದು, ಇಲ್ಲಾಂದ್ರೆ ಫೋಟೋ ತೊಗೊಂಡ್ರೆ ನಡೀತೈತಿ. ಸೊ ಫಸ್ಟ್ ನೀವು ಕಾಮಧೇನು ಇದ್ದಿದ್ದ ಫೋಟೋ ತೊಗೋಬೇಕ್ರಿ. ಅದಾದಮೇಲೆ ಇದು ವ್ರತ ಇರೋದು 7 ಗುರುವಾರ ಇರ್ತೈತಿ. 7 ಗುರುವಾರ ನೀವು ಕಟ್ಟುನಿಟ್ಟಾಗಿ ಈ ವ್ರತನ ಪಾಲಿಸಲೇಬೇಕು. ಸೊ 1ನೇ ದಿನ ನೀವು ಸಂಕಲ್ಪ ಪೂಜೆ ಅಂತ ಮಾಡಬೇಕು. ಅಂದರೆ ನೀವು ಮನಸ್ಸೊಳಗೆ ಅಂದ್ಕೋಬೇಕು. ಸೊ ನೀವೇನು ಆಗಬೇಕು ಅಂದ್ಕೊಂಡಿದ್ರಲ್ಲ ಅದನ್ನು ನೀವು ಮನಸ್ಸೊಳಗೆ ಅಂದ್ಕೊಂಡು ಈ ಪೂಜೆನ ಮಾಡಬೇಕು. ಮನಸ್ಸೊಳಗೆ ನೀವು ಸಂಕಲ್ಪ ಮಾಡಿಕೊಂಡು ಒಳ್ಳೆ ಮನಸ್ಸಿಂದ ಶ್ರದ್ಧೆಯಿಂದ ನೀವು ಈ ಪೂಜೆನ ನೀವು ಬ್ರಹ್ಮ ಮುಹೂರ್ತದೊಳಗೆ ಮಾಡಿದರೆ ಇನ್ನೂ ಒಳ್ಳೆಯದಾಗ್ತೈತಿ. ರಾಯರಿಗೆ ಪೂಜೆ ಸಲ್ತೈತಿ. ಅಥವಾ ನೀವು 6 ಗಂಟೆ ಒಳಗೆ ಈ ಪೂಜೆನ ನೀವು ಮಾಡಬಹುದು. 6 ಗಂಟೆ ಒಳಗೆ ನೀವು ಈ ಪೂಜೆನ ಮಾಡಬಹುದು. ಇದಕ್ಕೆ ಬೇಕಾಗಿರೋ ಐಟಮ್ಸ್ ಏನಂತಂದ್ರೆ ಫಸ್ಟ್ ರಾಘವೇಂದ್ರ ಫೋಟೋ ತೊಗೊತೀರಾ. ಅದಾದಮೇಲೆ ನೀವು ರಾಘವೇಂದ್ರ ಸ್ವಾಮಿಯವ್ರದ್ದು ಫೋಟೋ ತೊಗೊತೀರಾ. ಅದಾದಮೇಲೆ ಒಂದು ಕೇಸರಿ ವಸ್ತ್ರ ತೊಗೋಬೇಕು. ಕೇಸರಿ ವಸ್ತ್ರ ತೊಗೊಂಡ್ಮೇಲೆ ನೀವು ಗೆಜ್ಜೆ ವಸ್ತ್ರ ಹಾಕಬೇಕು. 21 ಎಳೆ ಇರುವಂಥ ಗೆಜ್ಜೆ ವಸ್ತ್ರನ ನೀವು ರಾಯರಿಗೆ ಫೋಟೋಕ್ಕೆ ಪೂಜೆ ಮಾಡೋ ಟೈಮ್ ಒಳಗೆ ಹಾಕಬೇಕು. ತುಳಸಿನೂ ತೊಗೋಬೇಕು, ತುಳಸಿ ದಳ ಅಥವಾ ತುಳಸಿ ಮಾಲೆನೂ ನೀವು ತೊಗೋಬಹುದು. ರಾಯರಿಗೆ ಇಷ್ಟವಾಗಿದ್ದಂದ್ರೆ ತುಳಸಿ ಮಾಲೆ. ಸೊ ತುಳಸಿ ಮಾಲೆನೂ ನೀವು ಹಾಕಬೇಕು. ಅದಾದಮೇಲೆ ಗಂಧ ಇರ್ತೈತಲ್ಲ, ಗಂಧ ಡಬ್ಬಿ. ರಾಯರಿಗೆ ಕುಂಕುಮ ಅರ್ಶಿನ ಹಚ್ಚಂಗಿಲ್ಲ, ಗಂಧನ ಹಚ್ಚಬೇಕು. ನೈವೇದ್ಯಕ್ಕೆ ನೀವು ಹಾಲು ಅಥವಾ ಬಾಳೆಹಣ್ಣು ಇಡ್ಬೋದು, ಅಥವಾ ನೀವೇನಾದರೂ ಸ್ವೀಟ್ ಮಾಡೋದಾದ್ರೆ ಸ್ವೀಟ್ನೂ ಮಾಡಬಹುದು. ನಿಮ್ಮ ಕೈಲಿ ಸ್ವೀಟ್ ಮಾಡೋಕ್ಕಾಗಂಗಿಲ್ಲಪ್ಪ ಅಂತಂದರೆ ನೀವು ಜಸ್ಟ್ ಹಾಲು ಬಾಳೆಹಣ್ಣು ಇಟ್ಟರೆ ರಾಯರು ಸಂತೃಪ್ತರಾಗ್ತಾರೆ. ರಾಯರಿಗೆ ಅದನ್ನು ನೀವು ಅರ್ಪಿಸಿದ್ರೆ ಸಾಕು. ಆಮೇಲೆ ನೀವು 7 ಗುರುವಾರ ತಪ್ಪದೆ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಮಾರ್ನಿಂಗ್ ಆದರೆ ಮಾರ್ನಿಂಗ್ ಹೋಗ್ರಿ, ನಿಮಗೆ ಮಾರ್ನಿಂಗ್ ಆಗಲಿಲ್ಲ ಅಂದರೆ ಈವ್ನಿಂಗ್ ಆದರೂ ನೀವು ಹೋಗಬಹುದು. ಆಮೇಲೆ ನೀವು ದೀಪ ಹಚ್ಚಬೇಕಾದ್ರೆ ತುಪ್ಪದ ದೀಪನ ಹಚ್ಚಬೇಕು. ಸೊ ನೀವು ತುಪ್ಪದ ದೀಪ ಹಚ್ಚಲಿಲ್ಲ ಅಂದರೆ ಏನಾಗುತ್ತೆ ಅಂದ್ರೆ ನೀವು ಇಷ್ಟೆಲ್ಲ ಪೂಜೆನೂ ಪಾಲನೆ ಮಾಡಿ ತುಪ್ಪದ ದೀಪ ಹಚ್ಚಲಿಲ್ಲ ಅಂದ್ರೆ ರಾಯರಿಗೆ ಆ ಪೂಜೆ ಫುಲ್ಫಿಲ್ ಆಗಂಗಿಲ್ಲ ಅಥವಾ ಸಲ್ಲಂಗಿಲ್ಲ ಅಂತ ಹೇಳ್ತೀವಿ. ಸೊ 10 ರೂಪಾಯಿಗೆಲ್ಲ ನೀವು ತುಪ್ಪದ ಡಬ್ಬಿ ಸಿಗ್ತೈತಿ ಅಥವಾ ತುಪ್ಪದ ಪ್ಯಾಕೆಟ್ ಸಿಗ್ತೈತಲ್ಲ, ಸೊ ತುಪ್ಪದ ದೀಪ ಹಚ್ಚಿದ್ರೆ ಆ ಪೂಜೆ ಕಂಪ್ಲೀಟ್ ಆಗುತ್ತೆ ಅನ್ನೋದು ಒಳ್ಳೆಯದಾಗತ್ತೆ ಅಂತ ನಾನು ಹೇಳ್ತೀನಿ. ಸೊ ಇಷ್ಟು ಐಟಮ್ಸ್ ತೊಗೋಬೇಕು ನೀವು. ಏನಂತಂದು ನೀವು ಬರೆದಿಟ್ಕೊಂಡ್ಬಿಡಿ ಒಂದು ಬುಕ್ ಒಳಗೆ, ಅಥವಾ ನೀವು ಮರೆತು ಬಿಟ್ಟರೆ ಸುಮ್ಮನೆ ಅದು ಪ್ರಾಬ್ಲಮ್ ಆಗ್ತೈತಿ. ಬರೆದಿಟ್ಕೊಂಡ್ಬಿಟ್ರೆ ನಿಮ್ಗೆ ನೆನಪಿರ್ತೈತಿ. ಸೊ ಇಷ್ಟೆಲ್ಲ ಸಾಮಗ್ರಿ ತೊಗೊಂಡ್ಮೇಲೆ ನೀವು ಫಸ್ಟ್ ಡೇ ಸಂಕಲ್ಪ ದಿನ ಅಂಥೇಳಿ ಪೂಜೆ ಮಾಡಬೇಕು. ಬ್ರಹ್ಮ ಮುಹೂರ್ತದೊಳಗೆ ಪೂಜೆನ ಮಾಡಬೇಕು. ಆದಷ್ಟು ಅಥವಾ ನಿಮ್ಗೆ ಬ್ರಹ್ಮ ಮುಹೂರ್ತದೊಳಗೆ ಮಾಡೋಕ್ಕಾಗಲಿಲ್ಲ ಅಂದ್ರೆ 9 ಗಂಟೆ ಒಳಗಾದರೂ ನೀವು ಆ ಪೂಜೆನ ಮಾಡಲೇಬೇಕು. ಪೂಜೆ ಮಾಡಿದ್ದಾದಮೇಲೆ ನಿಮ್ಗೆ ಸಂಕಲ್ಪ ಮಾಡ್ಕೊಂಡಿರ್ತೀರಲ್ಲ, ದೇವಸ್ಥಾನಕ್ಕೆ ಹೋಗಿ ಬರ್ತೀರಲ್ಲ, ನೆಕ್ಸ್ಟ್ ನೀವು 7 ಗುರುವಾರ ಇದನ್ನು ಹೀಗೆ ಪ್ರತಿದಿನ ನೀವು ಫಸ್ಟ್ ಮಾಡ್ಕೊಂಡಾದ್ಮೇಲೆ ಹೆಂಗೆ ನೀವು ಡೈಲಿ ಗುರುವಾರ ಮಾಡ್ತಿರಲ್ಲ, ಸೊ ಆ ಗುರುವಾರ ನೀವು ದೇವಸ್ಥಾನಕ್ಕೆ ಹೋಗಿ ಬರಲೇಬೇಕು. ನಿಮ್ಮ ಹತ್ತಿರದಲ್ಲಿರುವಂಥ ರಾಘವೇಂದ್ರ ಸ್ವಾಮಿಯವ್ರದ್ದು ಸನ್ನಿಧಿ ಇರ್ತೈತಲ್ಲ, ಅಲ್ಲಿ ಹೋಗಿ ಬಂದು ನೀವು ಬೇಡ್ಕೊಂಡು ಸೊ ಶ್ರದ್ಧೆಯಿಂದ ಪೂಜೆನ ರಾಯರಿಗೆ ಸಲ್ಲಿಸಿದ್ರೆ ಅಂದ್ರೆ ನಿಜವಾಗೂ ನೀವು ಅಂದ್ಕೊಂಡಿದ್ದು ಆಗ್ತೈತಿ. ರಾಯರು ಯಾವತ್ತೂ ನಂಬಿದವ್ರನ್ನ ಕೈ ಬಿಡೋಂಗಿಲ್ಲ. ನನಗೇನೋ ಒಂದು ಕಷ್ಟ ಬರಲಿ ಫ್ರೆಂಡ್ಸ್, ನಾನು ಕೈ ಮುಗಿದು ಫಸ್ಟ್ ನೆನೆಸ್ಕೊಳ್ಳೋದು ರಾಯರನ್ನು, ಅದಾದಮೇಲೆ ಆಂಜನೇಯನ. ದೇವರು ಇದಾನೋ ಇಲ್ವೋ ಅಂತ ಕೇಳೋದಾದರೆ ನಾನು ಹೇಳೋದು ಹೌದು, ದೇವರು ಇದ್ದಾನ, ರಾಯರು ಇದ್ದಾರೆ. ದೆವ್ವಗಳು ಅದಾವ ಅಂತ ನೀವು ಹೆಂಗೆ ನಂಬ್ತಿರಲ್ಲ ಫ್ರೆಂಡ್ಸ್, ಅದೇ ರೀತಿ ದೇವರು ಅದಾನ ಅನ್ನೋದು ನನ್ನ ನಂಬಿಕೆ. ನನ್ನ ಮಕ್ಕಳು ಡಿಸ್ಟರ್ಬೆನ್ಸ್ ಮಾಡತ್ತಾರ, ಸಾರಿ. ಸೊ ಇಷ್ಟಿತ್ತು ನೋಡಿರಿ. ನೀವು ಒಂದು ಈ ಥರ ಬುಕ್ ಒಳಗೆ ಬರೆದಿಟ್ಕೊಂಬಿಡ್ರಿ, ಪೂಜೆನ ಮಾಡಿರಿ, ಒಳ್ಳೇದಾಗ್ತೈತಿ. ನೀವು ಅಂದ್ಕೊಂಡಂಗೆ ಪೂಜೆ
ಆಗ್ತೈತಿ. ಬಟ್ ಪೀರಿಯಡ್ ಬಂದಾಗ ನಿಮ್ಗೆ ಏನಾದರೂ ಪೀರಿಯಡ್ ಬಂದಿತ್ತು ಅಂತಂದ್ರೆ ಅದ್ರದ್ದು ಬಿಟ್ಟು ಆ ಪೀರಿಯಡ್ ಮುಗಿಯೋವರೆಗೂ ಬಿಟ್ಟು ಅದಾಗಿದ್ದ ನೆಕ್ಸ್ಟ್ ಗುರುವಾರ ನೀವು ಇದನ್ನು ಕಂಟಿನ್ಯೂ ಮಾಡಬಹುದು. ಒಳ್ಳೆಯದಾಗಲಿ ನಿಮ್ಮ ಫ್ಯಾಮಿಲಿಗೆ, ನೀವು ಅಂದ್ಕೊಂಡಿರೋದೆಲ್ಲ ಈಡೇರಲಿ ಅಂತ ನಾನು ಅಂದ್ಕೊತೀನಿ. ಸೊ ನಾನೇನು ಬೇಡ್ಕೊಂಡಿದ್ದೆ ಅಂತ ಹೇಳಿದ್ರೆ ಅದು ಆಗೈತಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ನಾನು ಇವಾಗ ಅಡುಗೆ ಮಾಡಬೇಕು ಫ್ರೆಂಡ್ಸ್. ನಮ್ಮ ಬೇಬಿ ಮಲ್ಕೊಂಡಿದ್ಲ, ಎದ್ಲು ನೋಡ್ರಿ. ಪಾಪ ಇಂಜೆಕ್ಷನ್ ಮಾಡಿದ ಭಾಳ ಪೇನ್ ಆಗಿಬಿಟ್ಟೈತಿ ಆಕೆಗೆ. ಬರೀ ಕಿರಿ ಮಾಡತ್ತಾಳ. ಎರಡೂ ಕೈಗೆ ಎರಡೂ ಕಾಲಿಗೂ ಮಾಡ್ರಲ್ಲ. ಸೊ ಆ ಪೇನ್ ಆಕೆಗೆ ತಡೆಯೋಕ್ಕಾಗೋಲ್ತು. ಸೊ ಈಗ ಒಮ್ಮಕ್ಳು ಆಕೆಗೆ 1.5 ವರ್ಷದ ಇಂಜೆಕ್ಷನ್ನ ಹಾಕಿಸ್ಬೇಕು. ಸೊ ಇಂಜೆಕ್ಷನ್ ಮುಗ್ದೈತಲ್ಲ, ನಿನ್ನೆ ಅಂತೂ ಭಾಳ ಕಿರಿಕಿರಿ ಮಾಡಿದ್ಲು. ರಾತ್ರಿ ಮಲ್ಕೊಂಡ್ಲು, ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಹಾಕಿಸ್ಕೊಂಬಂದು ಕೂಡಲೇ ಭಾಳ ಕುಂತಿದ್ಲು. ಕೈಯೇ ಬಿಟ್ಟಿಲ್ಲ ಆಕೆ, ನಂಗೆ ಎತ್ಕೊಂಡೋ ಕುಂತ್ಬಿಟ್ಟಿದ್ದೆ ನಾನಂತೂ ಆಕೆಗೆ. ಇವಾಗ ನೋಡಿ ಸ್ವಲ್ಪ ಆರಾಮಾಗಿ ಕುಂತಾಳೆ ಇವಾಗ. ಅಂದ್ರೂ ಈಗೂ ಎತ್ಕೊಂಡು ಕುಂದಿರ್ಬೇಕು. ಈಗ ಅಡುಗೆ ಮಾಡ್ಬೇಕಂತಂದ್ರೆ ಈಗಿನ ಮೇಡಮ್ ಅವ್ರು ಬಿಡೋವಲ್ರಿ ನನಗೆ. ಸ್ವಲ್ಪ ಚಪಾತಿ ಮತ್ತು ಬೇಳೆ ಪಲ್ಯ ಮಾಡಬೇಕು. ಸೊ ಇವಾಗ ಕೆಳಗೆ ಹಾಕ್ತೀನಿ. ಈಗ ಕೆಳಗೆ ಹಾಕಿದ್ರೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಏನೂ ಮಾಡೋಕ್ಕಾಗಂಗಿಲ್ಲ. ಬೇಳೆ ಪಲ್ಯ, ಬೇಳೆ ಕುದಿಯಾಕಿಟ್ಟು ಈ ಕಡೆ ಚಪಾತಿ ಹಿಟ್ಟು ನಾದಿ ಬರ್ತೀನಿ. ಸೊ ಬರ್ರಿ ಕಂಟಿನ್ಯೂ ಮಾಡೋಣ ವ್ಲಾಗ್ನ. ಮತ್ತು ಈ ಕಡೆ ನೋಡಿರಿ, ಚಪಾತಿ ಮಾಡೋಕೆ ಚಪಾತಿ ಹಿಟ್ಟು ಕಲಿಸ್ಕೊಳತ್ತೀನಿ. ಉದ್ರ ಬೇಳೆ ಪಲ್ಯ ಮಾಡ್ಬೇಕಂತ ಬೇಳೆನೂ ಬಿಸಿ ಇಟ್ಟೀನಿ. ಅದು ಗುಂಡಿ ಇತ್ತಲ್ರಿ, ಆ ಗುಂಡಿನ ಆ ಜಗದಿಂದ ಇದು ಮಾಡಿದ್ವಿ. ಯಾಕಂದ್ರೆ ಅದು ಅಲ್ಲಿ ಸಿಂಕ್ ಇರೋದ್ರಿಂದ ಬಾಜುಕ್ಕೆ ನಾವು ಬಾಂಡೆ ತೊಳೆದಾಗೆಲ್ಲ ಆ ಗುಂಡಿಗೆ ನೀರು ಸಿಡಿಕೋಂತ ಇರ್ತಿತ್ತದು. ಅದು ಒಂಥರ ಬಿಳಿ ಆಗ್ಬಿಡ್ತೈತಿ ಸೌಳ್ ನೀರು ಬಿಟ್ಟರೆ. ಅದಕ್ಕೆ ಅದು ಬ್ಯಾಡ್ ಅಂತೇಳಿ ಅದನ್ನು ಸ್ವಚ್ಛಗೆ ತೊಳೆದು ಸಪ್ರೇಟಾಗಿ ಮೇಲ್ಗಡೆ ತೆಗೆದಿಡ್ಬೇಕಂತ ಇಟ್ಟೇನಿ. ಈ ಕಡೆ ನಾವು ವಾಟ್ರ್ ಕ್ಯಾನ್ ಇಟ್ಕೊಂಡೇನ್ರಿ. ಆ ಕ್ಯಾನ್ ಯಾವುದಕ್ಕೆ ಇಟ್ಕೋತೀವಿ ಅಂತಂದ್ರೆ, ಈಗ ಬ್ಯಾಸಿಗೆ ಚಲೋ ಆಗ್ತೈತಲ್ರಿ, ಅವಾಗ ಹೊಳ್ಳ ಕರೆಂಟ್ ಹೋಗ್ತಿರ್ತಾವೆ. ಮತ್ತು ನಮ್ಗೆ ಒಂದು ಎಕ್ಸ್ಟ್ರಾ ಇರಲಿ ಅಂತಂದು ಅದನ್ನು ತುಂಬಿಟ್ಕೊಂಡಿರ್ತೇವೆ. ಮತ್ತು ಬೇಕಂದಾಗ ಅಡುಗೆ ಮಾಡೋಕೆ ಅದ್ರಾಗಿಂದ ಯೂಸ್ ಮಾಡ್ಕೋತೀವಿ ರೀ ನಾವು. ಅದಕ್ಕೆ ಈ ಕಡೆ ಚಪಾತಿ ಹಿಟ್ಟೆಲ್ಲ ಮೆತ್ತಗೆ ಕಲಸಿಟ್ಟು ಅನ್ನಕ್ಕೂ ಇಟ್ಟು ಮತ್ತು ಏನದು ಬೇಳೆ ಪಲ್ಯನೂ ರೆಡಿ ಮಾಡಿಟ್ಟೆ. ಅದು ಸಾರಿ, ನಾನು ನಿಮ್ಗೆ ಇನ್ನೊಂದು ಹೇಳೋದು ಮರೆತೆ. ಪೂಜೆಗೆ ಮಲ್ಲಿಗೆ ಹೂವನ್ನ ಹಾಕಬೇಕು. ಆ ರಾಯರಿಗೆ ಮಲ್ಲಿಗೆ ಹೂವು ಅಂದ್ರೆ ಭಾಳ ಇಷ್ಟ. ಸೊ ಅದೊಂದು ಹೇಳೋದು ಮರ್ತಿದ್ದೆ ನಾನು. ಅದಕ್ಕೆ ಮತ್ತು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಅದೊಂದು ಬುಕ್ ಒಳಗೆ ನೀವು ಬರೆದಿಟ್ಕೊಂಡ್ಬಿಟ್ರೆ ನಿಮಗೂ ಹೆಲ್ಪ್ ಆಗ್ತೈತಿ ಅಂತಂದು. ಈ ಕಡೆ ನೋಡಿರಿ ಚಪಾತಿ ಮಾಡ್ಕೊಳಕತ್ತಿದ್ದೆ. ನನ್ನ ಮಗಳು ಆಟ ಆಡ್ಕೊಂತ ಕುಂತಿದ್ಲು. ಸ್ವಲ್ಪ ಆಕೆಗೆ ಇಂಜೆಕ್ಷನ್ ಮಾಡ್ಯಾರಲ್ರಿ, ಕಾಲು ಭಾಳ ಪೇನ್ ಆಗಿರ್ಬೇಕೇನೋ. 4 ಇಂಜೆಕ್ಷನ್ ಮಾಡ್ಯಾರ, 2 ಕೈಗೆ 2 ಕಾಲಿಗೆ ಅಂತಂದು. ಸೊ ಪಾಪ ಭಾಳ ಕಾಲೂ ಎತ್ತಕ್ಕೆ ಬರತ್ತಿಲ್ಲ. ಅಂದರೂ ತನ್ನ ಪಾಡಿಗೆ ತಾನು ಆಟ ಆಡ್ಕೊಂತ ಕುಂತಿತ್ತದು. ನಾನು ಅವ್ರ ಅಣ್ಣಗೆ ಹೇಳಿ ಬಂದಿದ್ದೆ, ಆಕೆಗೆ ನೋಡ್ಕೊತಿರೋ ಆಟ ಇರು ಅಂತ ಹೇಳಿದ್ದೆ. ಸೊ ಅದಕ್ಕೆ ಆಟ ಆಡಿಸ್ಕೊಂತ ಕುಂತಿದ್ದ ಪಾಪ. ಆಕೆಗೆ ಭಾಳ ಪೇನ್ ಆಗಿತ್ತಲ್ಲ, ಸೊ ಕಿರಿ ಮಾಡತ್ತಿದ್ಲು. ಮತ್ತು ಜ್ವರನೂ ಬಂದಿದ್ವಿ ರೀ. ಅದು ಇಂಜೆಕ್ಷನ್ ಹಾಕಿರ್ತಾರಲ್ರಿ, 3 ದಿವಸ ಜ್ವರ ಬರ್ತಾವಂಥವು. ಅಂದ್ರೆ ಅದು ಮೆಡಿಸಿನ್ ಅವ್ರ ಬಾಡಿಗೆ ಇದಾಗಬೇಕಲ್ಲ, ಅದಕ್ಕೆ ಜ್ವರ ಬರ್ತಾವೆ ನೋಡಿರಿ. ಇಷ್ಟು ಇಂಜೆಕ್ಷನ್ ಹಾಕಿಸ್ಕೋಬೇಕು. ಯಾಕಂದ್ರೆ ಇವಾಗಿನ ರೋಗಗಳು ಹಂಗದಾವೆ ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ಲ. ಮಕ್ಕಳಿಗೆ ಹಿಂಗೆ ಏನೂ ಆಗಬಾರ್ದು ಅಂತಂದ್ರೆ ಇವೆಲ್ಲ ಹಾಕಿಸ್ತಾರೆ. ಸೊ ನೀವು ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಮಕ್ಕಳಿಗೆ ತಿಂಗಳು ವ್ಯಾಕ್ಸಿನ್ ಹಾಕಿಸ್ರಿ. 1.5 ತಿಂಗಳಿಗೆ, 2.5 ತಿಂಗಳಿಗೆ, 3.5 ತಿಂಗಳಿಗೆ, ಮತ್ತು ಮಕ್ಕಳಿಗೆ 9 ತಿಂಗಳಿಗೆ ಹಾಕ್ತಾರೆ. 9 ತಿಂಗಳು ಫುಲ್ ಕಂಪ್ಲೀಟ್ ಆದಮೇಲೆ, ಅದಾದಮೇಲೆ 1 ವರ್ಷ ಕಂಪ್ಲೀಟ್ ಆದಮೇಲೆ ಹಾಕ್ತಾರೆ. ಅದು ಬಿಟ್ಟರೆ ಮತ್ತು 5 ವರ್ಷದೊಳಗಿನ ಮಕ್ಕಳಿಗೆ 6 ತಿಂಗಳಿಗೊಮ್ಮೆ ಡ್ರಾಪ್ಸ್ ಹಾಕಿಸ್ಬೇಕು. ನಿಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲಿರ್ತಾವೆ ನೋಡಿರಿ, ಅಲ್ಲಿ ಹೋಗಿ ನೀವು ಕೇಳ್ಕೊಂಡು ಬರ್ಬೋದು. ಅವನ್ನೆಲ್ಲ ನೀವು ಕರೆಕ್ಟಾಗಿ ಫಾಲೋ ಮಾಡಿ ಚೆಂದಾಗಿ ಹಾಕಿಸ್ಕೊತ ಬಂದರೆ ಮಕ್ಕಳಿಗೆ ಯಾವುದೋ ರೋಗ ರುಜಿನ ಏನೂ ಬರಂಗಿಲ್ಲ ರೀ. ಯಾಕಂದರೆ ಇವಾಗಿಂದ ಜನ್ರೇಷನ್ ಹಂಗೈತಿ, ಭಾಳ ಸೂಕ್ಷ್ಮ ಐತ್ರಿ. ಇವಾಗಿನ ಹೆಲ್ತ್ ಕೂಡ ಹಂಗೈತಿ. ಮೊದಲೆಲ್ಲ ಎಷ್ಟು ಚಲೋ ಇರ್ತಿತ್ತು. ನಾವು ಸಣ್ಣವರಿದ್ದಾಗ ನಮ್ಗೆ ಅಷ್ಟೆಲ್ಲ ಕೇರ್ ಮಾಡ್ಯಾರ ಹಾಕ್ಸ್ಯಾರ. ಬಟ್ ಇಷ್ಟು ಇವಾಗಿನಷ್ಟು ಸೆನ್ಸಿಟಿವ್ ಇಲ್ಲ ರೀ. ಸೊ ಅದಕ್ಕೆ ಮಕ್ಕಳನ್ನ ಎಷ್ಟು ನಾವು ಕಾಪಾಡಬೇಕಂದ್ರೆ ಭಾಳ ಸೂಕ್ಷ್ಮ ಐತ್ರಿ. ಇವಾಗೆಲ್ಲ ಮಕ್ಕಳನ್ನ ಭಾಳ ಚಂದ ಜೋಪಾನ ಮಾಡಬೇಕಾಗ್ತೈತಿ. ಸೊ ಅದಕ್ಕೆ ಆಕೆಗೆ ಸ್ವಲ್ಪ ಜ್ವರ ಬಂದಿದ್ವಲ್ಲ, ಆ ಗುಳಿಗೆನೂ ಕೊಟ್ಟಿದ್ದಾರೆ ರೀ ಅವರು. ಆ ಗುಳಿಗೆನೂ ಹಾಕಿ ಗುಳಿಗೆ ಕೊಟ್ಟು 3 ದಿನ ಅಂತೂ ನಾನು ತೊಡೆ ಬಿಟ್ಟು ಹಿಡ್ದೇ ಇಲ್ಲ. ಆಕೆ ಅಷ್ಟು ಕಿರಿ ಮಾಡ್ಯಾಳ. ಸೊ ಅದಕ್ಕೆ ನಂಗೆ ಸ್ವಲ್ಪ ವ್ಲಾಗ್ ಎಲ್ಲ ಮಾಡೋಕ್ಕೆ ಆಗಲಿಲ್ಲ. ಫಸ್ಟ್ ಮಕ್ಕಳು ಆರಾಮಾಗಿರ್ಬೇಕಲ್ರಿ, ಆಮೇಲೆ ಅವರು ಆರಾಮಿದ್ರೆ ನಮಗೂ ನೆಮ್ಮದಿ ಇರ್ತೈತಿ. ಅದಕ್ಕೆ ಆಕೆ ಆರಾಮಾಗಿ ನೆಮ್ಮದಿಯಾಗಿದ್ದರೆ ನಂದು ಆರಾಮಿರ್ತೈತಿ. ಇಲ್ಲಿ ನೋಡಿರಿ, ನಂದು ಅಡುಗೆ ಎಲ್ಲ ಕೆಲಸ ಮುಗೀತು. ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ. ರಾತ್ರಿನೇ ಎಲ್ಲ ನಾನು ಮಾಡ್ಕೊಂಡು ಬಿಡ್ತೀನಿ. ಸೊ ಇಲ್ಲಿ ಆಕೆಗೆ ಊಟ ಮಾಡಿಸ್ಬೇಕಂತ ಬಿಸಿ ಅನ್ನ ಮಾಡಿದ್ನಲ್ಲ, ಬಿಸಿ ಅನ್ನ, ತುಪ್ಪ, ಕಡ್ಲೆ ಚಟ್ನಿ ಹಾಕಿ ತಿನ್ನಿಸಿದೆ ರೀ ಆಕೆಗೆ. ಊಟ ಮಾಡಿ ಆಕೆನೂ ಮಲ್ಕೊಂಡ್ಲೆ. ಇವತ್ತಿನ ಡೇ ಹಿಂಗೆ ಎಂಡ್ ಆಯ್ತು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡತ್ತೀನಿ. ನಿಮ್ಮ ಪ್ರೀಷಿಯಸ್ ಟೈಮ್ನ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.